ಹಾಯ್ ಫ್ಯಾಮಿಲಿ, ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿದು ತೋರಿಸ್ತಾ ಇರೋದು ಹೋಟೆಲ್ ಬ್ರಿಜ್ವಾಸಿ ಮಥುರಾ. ನಾವು ಈ ಹೋಟ್ಲಲ್ಲೇ ಸ್ಟೇ ಮಾಡಿದ್ದು ಮಥುರಾದಲ್ಲಿದ್ದಾಗ. ನಾನು ರೂಮ್ ಟೂರ್ ಮಾಡಿಲ್ಲ ಈ ಹೋಟ್ಲದ್ದು, ಬಿಕಾಸ್ ನನಗೆ ಇದರದ್ದು ಇಂಟೀರಿಯರ್ ಅಷ್ಟು ಇಷ್ಟ ಆಗಲಿಲ್ಲ. ನಾವು ಸ್ಟೇ ಮಾಡಿದ್ದು ಹೋಟೆಲ್ಲು ಇದು. ನಾವು ತಿಂಡಿ ತಿಂದಿದ್ದು ಅಲ್ಲಿ, ಇಷ್ಟೇ ಆಪ್ಷನ್ಸ್ ಇದ್ದಿದ್ದು. ನಾವು ಬೇಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಏರ್ಪೋರ್ಟಿಗೆ ಹೊರಟಿದ್ವಿ. ಆಲೂ ಪರೋಟ ತೊಗೊಂಡ್ವಿ ನಾವು, ಬೇರೆ ಏನೂ ಆಪ್ಷನ್ ಇರಲಿಲ್ಲ ನಮಗೆ. ಆಲೂ ಪರೋಟ ಮತ್ತು 2 ಜ್ಯೂಸು ಮತ್ತು ಜೊತೆಗೆ ಸ್ವಲ್ಪ ಫ್ರೂಟ್ಸ್ ತೊಗೊಂಡಿದ್ವಿ. ಸೊ ನಾವು 10:30 11 o'clock ಚೆಕ್ಔಟ್ ಆಗಿ ಡೆಲ್ಲಿಲಿ ಇರುವಂಥ ಏರ್ಪೋರ್ಟ್ ಟರ್ಮಿನಲ್ 3ಗೆ ಎಂಟ್ರಿ ಆಗಿದ್ವಿ. ಇವಾಗ ದಿಸ್ ಇಸ್ ಟರ್ಮಿನಲ್ 3. ತುಂಬಾ ಹ್ಯೂಜ್ ಲೇಔಟ್ ಇರುವಂಥ ಏರ್ಪೋರ್ಟ್ ಇದು. ಚೆನ್ನಾಗಿದೆ ಏರ್ಪೋರ್ಟು. ಮತ್ತು ತುಂಬ ಟೈಮ್ ಬೇಕು ಎಂಟೈರ್ ಏರ್ಪೋರ್ಟ್ನ ಕವರ್ ಮಾಡೋಕ್ಕೆ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವೆಲ್ಲ ಎಂಟ್ರಿನಲ್ಲಿರುವಂಥ ಬಿಫೋರ್ ಚೆಕ್-ಇನ್ಗೆ ಹೋಗುವಂಥ ಕೌಂಟರ್ಸ್ಗಳಿದೆ ಎಲ್ಲ ಏರೋಪ್ಲೇನ್ದು. ದಟ್ ಈಸ್ ವಾಟ್ ಐ ಆಮ್ ಶೋಯಿಂಗ್ ಯು ನಾವ್. ನೀವು ನೋಡ್ಬೋದು. ಮತ್ತು ಇಲ್ಲೂ ಕೆಲವೊಂದು ಸ್ಕಲ್ಪ್ಚರ್ಸ್ ಥರ ಎಲ್ಲ ಮಾಡಿದ್ದಾರೆ. ನಾನು ಆಲ್ರೆಡಿ ಹೇಳ್ದಂಗೆ ತುಂಬಾ ಹ್ಯೂಜ್ ಏರ್ಪೋರ್ಟ್ ಇದು. ನಾವು ಅಲ್ಲಿ ಲಾಂಜಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ, ಬಿಕಾಸ್ ನಮಗೆ ತುಂಬಾ ಟೈಮ್ ಇತ್ತು. 3 to 4 hours ವೆಯ್ಟಿಂಗ್ ಪೀರಿಯಡ್ ಇತ್ತು. ಸೊ ಹಾಗಾಗಿ ನಾವು ಲಾಂಜಲ್ಲೇ ಕೂತ್ಕೊಂಡು ಯಾವುದಾದ್ರು ಫ್ಲೈಟ್ಸ್ ಬರ್ತಾಯಿದೆ ಹೋಗ್ತಾಯಿದೆ ಅದನ್ನು ನೋಡ್ತಾ ಕೂತ್ಕೊಂಡಿದ್ವಿ. ಲಾಂಜು ಚೆನ್ನಾಗಿದೆ. ಲಾಂಜ್ ಆ್ಯಕ್ಸೆಸ್ ನಮಗೆ ಇಬ್ಬರಿಗೂ ಸಿಕ್ಕಿದ್ರಿಂದ ವಿ ಹ್ಯಾಡ್ ದಟ್ ಕಾರ್ಡ್. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾವು ಫ್ಲೈಟ್ ಇನ್ ಆ್ಯಂಡ್ ಔಟು ಕ್ಯಾಪ್ಚರ್ ಮಾಡ್ತಾಯಿದ್ವಿ. ಇದು ನಾವು ಲಾಂಜಲ್ಲಿ ಕೂತಾಗ್ಲೇ ಕ್ಯಾಪ್ಚರ್ ಮಾಡಿದ್ದು. ದಿಸ್ ಇಸ್ ಏರ್ ಇಂಡಿಯಾ. ಇದು ಟರ್ಮಿನಲ್ 3 ಡೆಲ್ಲಿ ಏರ್ಪೋರ್ಟಲ್ಲೇ ಇದ್ದಿದ್ದು. ಸೂರ್ಯ ನಮಸ್ಕಾರ ಮಾಡ್ತಾ ಇರೋವಂಥ ಡಿಫ್ರೆಂಟ್ ಕೈಂಡ್ ಆಫ್ ಪೋಸ್ಚರಲ್ಲಿ ಸ್ಕಲ್ಪ್ಚರ್ಸ್ನ ಮಾಡಿದರು. ನಾನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಒಂದೊಂದು ಸ್ಟೆಪ್ಪನ್ನು ಅವರು ಡಿಫ್ರೆಂಟ್ ಸ್ಕಲ್ಪ್ಚರ್ಸಲ್ಲಿ ಮಾಡಿಟ್ಟಿದ್ದಾರೆ. ಚೆನ್ನಾಗಿತ್ತು ಇದು. ಸೊ ಅದಕ್ಕೆ ಐ ಹ್ಯಾವ್ ಟ್ರೈಡ್ ಟು ಕ್ಯಾಪ್ಚರ್ ಇಟ್ ಔಟ್. ಯೋಗಾಸನದ ಇಂಪಾರ್ಟೆನ್ಸ್ನ ತಿಳಿಸೋಕೆ ಇಲ್ಲಿ ಟ್ರೈ ಮಾಡಿದ್ದಾರೆ ಅವರು. ದಿಸ್ ಇಸ್ ದ ಪೋಸ್ಚರ್, ಡಿಫ್ರೆಂಟ್ ಪೋಸ್ಚರ್. ಐ ಥಿಂಕ್ 14 or 15 ಪೋಸ್ಚರ್ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಬಯೋಟಿಕ್ ಅವ್ರದ್ದು ಔಟ್ಲೆಟ್ ಇತ್ತು. ಸೊ ನಾವು ವಿಸಿಟ್ ಕೊಟ್ಟಿದ್ವಿ. ಪರ್ಸ್ನಲಿ ನನಗೆ ಬಯೋಟಿಕ್ ಪ್ರಾಡಕ್ಟ್ಸ್ ಇಷ್ಟ ಆಗುತ್ತೆ. ಸೊ ಅದಕ್ಕೆ ವಿಸಿಟ್ ಕೊಟ್ಟಿದ್ವಿ. ಏನು ಪರ್ಚೇಸ್ ಮಾಡಲಿಲ್ಲ, ಬಿಕಾಸ್ ನನಗೆ ಬೇಕಾಗಿದ್ದು ಪ್ರಾಡಕ್ಟ್ ಅಲ್ಲಿ ಇರಲಿಲ್ಲ. ಇದನ್ನು ಮುಗಿಸ್ಕೊಂಡು ನಾವು ನಮ್ಮ ಗೇಟ್ ಹತ್ರ ಹೋಗ್ತಾ ಇದ್ದೀವಿ ಇವಾಗ. ಲೈಕ್ ಐ ಸೆಡ್, ಇಟ್ ಈಸ್ ಅ ಹ್ಯೂಜ್ ಲೇಔಟ್ ಇರುವಂಥ ಏರ್ಪೋರ್ಟು. ಸೊ ನಾವು ಸುತ್ತಮುತ್ತಲಲ್ಲಿ ಯಾವ್ದ್ಯಾವ್ದು ಫ್ಲೈಟ್ಸ್ನ ಲ್ಯಾಂಡ್ ಮಾಡಿದರೆ ಅದನ್ನೆಲ್ಲ ನೋಡಿಕೊಂಡು ಕ್ಯಾಪ್ಚರ್ ಮಾಡಿಕೊಂಡು
ಹೋಗ್ತಾ ಇದ್ವಿ. ನಾವು ಬುಕ್ ಮಾಡಿದ್ದು ವಿಸ್ತಾರದಲ್ಲಿ. ಬಟ್ ನಮಗೆ ಈ ಸಲ ಡೆಲ್ಲಿಯಿಂದ ಸಿಕ್ಕಿದ್ದು ಅದು ಟಾಟಾ ಸಿಯಾ ಏರ್ಲೈನ್ಸ್ ಅಂತ. ಆ ಫ್ಲೈಟ್ನ ಕೊಟ್ಟಿದ್ದರು. ಟು ಬಿ ಫ್ರ್ಯಾಂಕ್ ನನಗೆ ಅಷ್ಟು ಇಷ್ಟ ಆಗಿಲ್ಲ. ಲೆಗ್ ಸ್ಪೇಸು ಚೆನ್ನಾಗಿರಲಿಲ್ಲ. ದಿಸ್ ಈಸ್ ವಾಟ್ ದೆ ಸರ್ವ್. ಈ ಫುಡ್ನ ಕೊಟ್ಟಿದ್ರು ಅವರು. ಫುಡ್ಡು ಏನಂತ ಹೇಳ್ಕೊಳ್ಳೋ ಅಂಥದ್ದು ರೀತಿಯಲ್ಲಿ ಚೆನ್ನಾಗಿರಲಿಲ್ಲ. ದಿಸ್ ಈಸ್ ಕಟ್ಲರಿ. ಅಫ್ಕೋರ್ಸ್ ಬ್ರ್ಯಾಂಡ್ ನೇಮ್ ಎಲ್ಲ ವಿಸ್ತಾರ ಅಂತಲೇ ಇತ್ತು. ಒಂದು ವಾಟರ್ ಬಾಟ್ಲ್ ಕೊಟ್ಟಿದ್ದರು. ಅದ್ರ ಜೊತೆಗೆ ಒಂದು ಸ್ಮೂದಿ ಥರದ್ದೇನೋ ಜ್ಯೂಸ್ ಥರದ್ದೇನೋ ಕೊಟ್ಟಿದ್ದರು. ಆಮೇಲೆ ಒಂದು ಬನ್ನು, ಮತ್ತು ಜೊತೆಗೆ ಕರ್ಡು, ಅಮೂಲ್ ಬಟರು, ಮತ್ತು ಒಂದು ರೈಸ್ ದಾಲ್ ಥರ ಇತ್ತು. ನನಗಿಷ್ಟ ಆಗಲಿಲ್ಲ ಅಷ್ಟೊಂದು. ಫಸ್ಟ್ ಟೈಮ್ ನನಗೆ ವಿಸ್ತಾರದಲ್ಲಿ ಈ ಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರೋದು. ಮೇ ಬಿ ಆ ಟೈಮಲ್ಲಿ ವಿಸ್ತಾರ ಅವ್ರದ್ದು ಯಾವುದೂ ಫ್ಲೈಟ್ಸ್ ಇರಲಿಲ್ಲ ಅನಿಸುತ್ತೆ, ಅಥವಾ ಅವರು ಈ ಫ್ಲೈಟ್ನೇ ಬ್ಯಾಂಗ್ಳೂರ್ಗೆ ಡೈವರ್ಟ್ ಮಾಡಿದರು ಅನಿಸುತ್ತೆ, ವಿಚ್ ಐ ಡಿಂಟ್ ಲೈಕ್ ಇಟ್. ಸೊ ಫೈನಲಿ ನಾವು ಲ್ಯಾಂಡ್ ಆದ್ವಿ ಬ್ಯಾಂಗ್ಳೂರ್ ಟರ್ಮಿನಲ್ 2ನಲ್ಲಿ. ಹೊಸ ಏರ್ಪೋರ್ಟ್ ಆಗಿದ್ದಿದ್ದು. ಈ ಥರ ಜೆಟ್ ಬ್ರಿಡ್ಜ್ ಕೊಟ್ಟಿದ್ದರು. ಇಲ್ಲಿಂದ ನಾವು ಟರ್ಮಿನಲ್ 1ಗೆ ಹೋಗಬೇಕಿತ್ತು. ಸೊ ನಾವು ಬ್ಯಾಗೇಜ್ ರೀಕ್ಲೇಮ್ಗೆ ಹೋಗ್ತಾ ಇದ್ವಿ. ದಿಸ್ ಈಸ್ ಟರ್ಮಿನಲ್ 2. ನಾವು ಹೋಗಿದ್ದು ಜೂನ್ ಮಂತಲ್ಲಿ ಆ್ಯಕ್ಚುಲಾಗಿ. ಸೊ ಇಟ್ ವಾಸ್ ವೆರಿ ನ್ಯೂ. ಆಗ ತಾನೇ ಓಪನ್ ಮಾಡಿದರು ಅಷ್ಟೇ. ಇದು ನೀವೆಲ್ಲ ನೋಡ್ಬೋದು, ತುಂಬ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದರು ಏರ್ಪೋರ್ಟ್ ಟರ್ಮಿನಲ್ 2ನಲ್ಲಿ. ಅಫ್ಕೋರ್ಸ್ ಅವ್ರ ಪ್ರಾಡಕ್ಟ್ನ ಪ್ರಮೋಟ್ ಮಾಡಲಿಕ್ಕೆಲ್ಲ ಕೊಟ್ಟಿದ್ದರು. ಲೈಟಿಂಗ್ಸ್ ಎಲ್ಲ ಇದೆ, ಮತ್ತು ಇಕೋ ಫ್ರೆಂಡ್ಲಿ ಇದೆ. ತುಂಬ ನೇಚರ್ಗೆ ಇಂಪಾರ್ಟೆನ್ಸ್ ಕೊಡೋ ಥರ ಮಾಡಿಟ್ಟಿದ್ದಾರೆ, ವಿಚ್ ಈಸ್ ವೆರಿ ಗುಡ್.
ಟರ್ಮಿನಲ್ 2 ಇಂದ ಟರ್ಮಿನಲ್ 1ಗೆ ಶಟಲ್ ಫೆಸಿಲಿಟಿ ಇದೆ. ಅವರು ಏರ್ಪೋರ್ಟ್ ಅಥಾರಿಟಿಯವರೇ ಅರೇಂಜ್ ಮಾಡಿದ್ದಾರೆ. ಈ ಥರ ಇರುತ್ತೆ ಬಸ್ಸು, ವಿಚ್ ಈಸ್ ಫ್ರೀ. ನಿಮ್ಗೆ ಯಾರಿಗಾದ್ರು ಟರ್ಮಿನಲ್ 1ಗೆ ಬರಬೇಕು ಅಂತಿದ್ರೆ ಫ್ರಮ್ ಟರ್ಮಿನಲ್ 2 ನೀವು ಇದನ್ನು ಅವೈಲ್ ಮಾಡ್ಬೋದು. ಬಸ್ಸು ಐ ಥಿಂಕ್ ಎವ್ರಿ ಹಾಫ್ ಆನ್ ಅವರ್ ಅಥವಾ 20 ಮಿನಿಟ್ಸ್ಗೇನೋ ಇರುತ್ತೆ. ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.